ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರೇ, ಈ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ನಿಮ್ಮನ್ನು ನೋಡುವುದು ಬಹಳ ಸಂತೋಷವಾಗಿದೆ. ನಾವೆಲ್ಲರೂ ಕುಟುಂಬವಾಗಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬರೋಣ. ನೀನು ಮಾಡಿದ ಮೇಲಿಗೆ ವಂದನೆ ಯೇಸುವೆ, ನೀನು ಮಾಡಿದ ಅದ್ಭುತಗಾಗಿ ನಿನಗೆ ವಂದನೆ ಸ್ವಾಮಿ. ಬಲಹೀನರಾದ ನಮ್ಮನ್ನು ಬಲವಂತರಾಗುವಂತೆ ಮಾಡಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನಗೆ ಮಹಿಮೆ ಆಗಲಿ. ಒಂದು ಸುಂದರವಾದ ರಾಗ, ಈ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ವಂದನೆ ಏಸಯ್ಯ ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮ. ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿನಗೆ ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿನಗೆ ವಂದನೆ ಏಸಯ್ಯ. ನೀನು ಮಾಡಿದ ತ್ಯಾಗಕ್ಕೆ, ನೀನು ತೋರಿಸಿದ ಕೃಪೆಗೆ, ನೀನು ಮಾಡಿದ ತ್ಯಾಗಕ್ಕೆ, ನೀನು ತೋರಿಸಿದ ಕೃಪೆಗೆ ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿಮಗೆ ವಂದನೆ ಏಸಯ್ಯ. ಎಷ್ಟರವನು ನಾನು, ನನ್ನ ಎಷ್ಟು ಹೆಚ್ಚಾಗಿ ಪ್ರೀತಿಸಿದೆ, ಹಂತ ಹಂತವಾಗಿ ಹೆಚ್ಚಿಸಿ ನಿನ್ನ ಪ್ರಾಣ ನೀಡಿ ನನ್ನ ಪ್ರೀತಿಸಿದೆ. ಎಷ್ಟರವನು ನಾನು, ನನ್ನ ಎಷ್ಟು ಹೆಚ್ಚಾಗಿ ಪ್ರೀತಿಸಿದೆ, ಹಂತ ಹಂತವಾಗಿ ಹೆಚ್ಚಿಸಿ ನಿನ್ನ ಪ್ರಾಣ ನೀಡಿ ನನ್ನ ಪ್ರೀತಿಸಿದೆ. ವಂದನಂ ವಂದನಂ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿಮಗೆ ವಂದನೆ ಏಸಯ್ಯ, ವಂದನೆ ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿಮಗೆ ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ವಂದನೆ ಏಸಯ್ಯ, ನಿಮಗೆ ವಂದನೆ ಏಸಯ್ಯ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ವಂದನೆ ಅಪ್ಪ, ನಿನಗೆ ಸ್ತೋತ್ರ. ವಂದನೆ ಕರ್ತನೇ, ನಿಮಗೆ ಸ್ತೋತ್ರ. ನೀನು ಮಾಡಿದ ಮೇಲುಗಳಿಗಾಗಿ ಸ್ತೋತ್ರ ರಾಜ. ಬದುಕುವ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಎಷ್ಟೋ ಕೃಪೆಗಳನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ದೇವರು ನಮ್ಮೊಂದಿಗೆ ಮಾತನಾಡುವಂತಹ ಸತ್ಯವೇದದ ಧ್ಯಾನವನ್ನು ನಾವು ಮಾಡಿಕೊಳ್ಳೋಣ. ಕೀರ್ತನೆ 4ನೇ ಕೀರ್ತನೆ ನಾವು ಧ್ಯಾನ ಮಾಡೋಣ. ನ್ಯಾಯವನ್ನು ಸ್ಥಾಪಿಸುವ ನನ್ನ ದೇವರೇ, ನಿನಗೆ ಮೊರೆ ಇಡುತ್ತೇನೆ, ಸದ್ದುತ್ತರವನ್ನು ದಯಪಾಲಿಸು. ನನ್ನನ್ನು ಇಕ್ಕಟ್ಟಿನಿಂದ ಬಿಡಿಸಿ ಇಂಪಾದ ಸ್ಥಳದಲ್ಲಿ ಸೇರಿಸಿದಾತನೇ,
ನನ್ನನ್ನು ಕರುಣಿಸಿ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ? ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ನಾನು ಆತನಿಗೆ ಮೊರೆಯಿಡುವಾಗಲೆಲ್ಲ ಆತನು ಕೇಳುತ್ತಾನೆ. ಭಯಪಡಬೇಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರ್ರಿ. ಹಾಸಿಗೆಯ ಮೇಲೆ ಇರುವಾಗ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ. ಯೆಹೋವನಲ್ಲಿ ಭರವಸವಿಡಿರಿ. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿಯ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕೆಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತಿ. ನಾವು ದೇವರಿಗೆ ಎಷ್ಟೋ ವಂದನೆಗಳನ್ನು ಹೇಳಬೇಕಾಗಿದೆ. ಈ ಕೀರ್ತನೆಯಲ್ಲಿ ದೇವರು ನಮ್ಮ ಸಂಗಡ ಇರುವುದರಿಂದ ನಮಗೆ ಎಷ್ಟೋ ಅಪಾಯಗಳು, ತೊಂದರೆಗಳು, ಇಕ್ಕಟ್ಟುಗಳು, ಹೋರಾಟಗಳು ಬಂದರೂ ಕೂಡ ಆತನು ನಮ್ಮ ಬಾಳಲ್ಲಿ ಮಾಡಿದಂಥ ಎಷ್ಟೋ ಮೇಲುಗಳಿಗೆ ನಾವು ವಂದನೆ ಹೇಳಬೇಕಾಗಿದೆ. ಅಪಾಯದಿಂದ ತಪ್ಪಿಸಿ ಸುರಕ್ಷಿತವಾಗಿ ಕಾಪಾಡುತ್ತಿರುವ ದೇವರಿಗೆ ನಾವು ವಂದನೆ ಹೇಳಬೇಕಾಗಿದೆ. ಭಯಪಡುತ್ತಿರುವಾಗ ಧೈರ್ಯದ ಆತ್ಮವನ್ನು ಕೊಟ್ಟ ದೇವರಿಗೆ ವಂದನೆ ಹೇಳಬೇಕಾಗಿದೆ. ನಮಗೆ ಒಳ್ಳೆಯವರು ಮಾಡೋರು ಯಾರು ಇಲ್ಲ ಎಂಬುದಾಗಿ ಅನೇಕರು ಅಂದುಕೊಂಡರೂ ಸಹ ನಮ್ಮ ಒಳ್ಳೆಯ ಸ್ನೇಹಿತ ಯೇಸು ಕ್ರಿಸ್ತನು ನಮಗೆ ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ನಿಮಗೆ ವಂದನೆ ಯೇಸಯ್ಯ. ಎಲ್ಲರೂ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಕೂತಿರೋ ಸ್ಥಳದಲ್ಲಿ ಸ್ತೋತ್ರ ಮಾಡೋಣ. ಓ ರಾಮಶ್ಯಕೋಲ ಬಲಹೀನನಾದ ನನ್ನ ನಿನ್ನ ವಾಕ್ಯದಿಂದ ನನ್ನ ಬಲಪಡಿಸಿ, ಕ್ರಿಸ್ತೇಸು ಮಹಿಮೈಶ್ವರ್ಯದಲ್ಲಿ ಪ್ರತಿದಿನವೂ ನನ್ನ ನಡೆಸಿರುವೆ. ಬಲಹೀನನಾದ ನನ್ನ ನಿನ್ನ ವಾಕ್ಯದಿಂದ ನನ್ನ ಬಲಪಡಿಸಿ, ಕ್ರಿಸ್ತೇಸು ಮಹಿಮೈಶ್ವರ್ಯದಲ್ಲಿ ಪ್ರತಿದಿನವೂ ನನ್ನ ನಡೆಸಿರುವೆ. ವಂದನೆ ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ನಿಮಗೆ ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ವಂದನೆ ಯೇಸಯ್ಯ, ನಿಮಗೆ ವಂದನೆ ಯೇಸಯ್ಯ. ನೀನು ಮಾಡಿದ ತ್ಯಾಗಕ್ಕೆ, ನೀನು ತೋರಿಸಿದ ಕೃಪೆಗೆ, ನೀನು ಮಾಡಿದ ತ್ಯಾಗಕ್ಕೆ, ನೀನು ತೋರಿಸಿದ ಕೃಪೆಗೆ ವಂದನೆ ಯೇಸಯ್ಯ, ವಂದನೆ
ತಂದೆಯಾದ ದೇವರೇ, ಒಂದೊಂದು ಕುಟುಂಬವನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ. ಎಲ್ಲ ಅಪಾಯಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಕೇಡುಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಶೋಧನೆಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಇಕ್ಕಟ್ಟುಗಳಿಂದ ತಪ್ಪಿಸಿದಕ್ಕಾಗಿ ಸ್ತೋತ್ರ. ಓ, ಇವನಿಗೆ ಸಹಾಯ ಮಾಡುವರು ಯಾರು ಇಲ್ಲ ಎಂಬುದಾಗಿ ಅಂದುಕೊಂಡಾಗ ನೀನೇ ನಮ್ಮ ಸಹಾಯಕ್ಕೆ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಸಹಾಯಕನೇ ನಿಮಗೆ ಸ್ತೋತ್ರ ರಾಜ. ಇವತ್ತಿನ ದಿನವೆಲ್ಲ ನಮ್ಮ ಜೊತೆಗಿರಬೇಕೆಂಬುದಾಗಿ, ಇವತ್ತಿನ ದಿನವೆಲ್ಲ ನಮ್ಮ ನಡೆಸಬೇಕೆಂಬುದಾಗಿ ನಿಮ್ಮ ಬಳಿಯಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮ್ಮ ಕೈಯಲ್ಲಿ ಕೊಡುತ್ತಾ ಯೇಸು ಕ್ರಿಸ್ತನ ದಿವ್ಯವುಳ್ಳ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ನನ್ನ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೇ, ಇದೇ ಸಮಯದಲ್ಲಿ ನಾಳಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಬರೋಣ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.